ಸಣ್ಣ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಲಾಸ್ಟ್ ಇಯರ್ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಲಾಸ್ಟ್ ಇಯರ್ 626 ತಗೊಂಡಂಥ ವಿದ್ಯಾರ್ಥಿಗಳಿಗೆ 50,000 ಚೆಕ್ಕನ್ನು ವಿತರಣೆ ಮಾಡಿದ್ದು. ಈ ವರ್ಷ ನಾವು 625 ತಗೊಂಡ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಗಳ ಚೆಕ್ಕನ್ನು ವಿತರಿಸ್ತೀವಿ ಅಂತ ಹೇಳಿದ್ದು. ಅದು ಗೋನ್ಗೆ ದುರದೃಷ್ಟ ಮಿಸ್ ಆಗಿದೆ. ಮುಂದೆ ಅದನ್ನು ನೀವು ಪಾಲಿಸ್ತೀರ ಅಂತ ಅನ್ಕೋತಾ ಇದ್ದೀನಿ. ಸಂಸ್ಥೆ ಕಡೆಯಿಂದ 25,000 ರೂಪಾಯಿ ಒಂದು ಸಣ್ಣ ಸಾಕಾರ ಆಗಲಿ ಅಂತೇಳಿ ಸಂಸ್ಥೆ ಕಡೆಯಿಂದ ಅವರಿಗೆ ಚೆಕ್ಕನ್ನು ವಿತರಿಸ್ತಾ ಇದ್ದೀವಿ. ಅಂತ 2025 ಮತ್ತು 26ನೇ ಸಾಲಿನ SLC ಎಕ್ಸಾಮ್ನಲ್ಲಿ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅವರಿಗೊಂದು ಗೌರವ ಸಲ್ಲಿಸುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಈ ವಿದ್ಯಾರ್ಥಿಯು ನಾವು 1 ವರ್ಷ ಕಾಲ ಅವನ ತಯಾರಿಯನ್ನು ನೋಡಿದಾಗ 625ಕ್ಕೆ 625 ತೆಗೆಯುವಂತಹ ಸಾಮರ್ಥ್ಯ ಇದ್ದರೂ ಸಹ ಕೆಲವೊಂದ್ಸಲ ಅದೃಷ್ಟದ ಪರೀಕ್ಷೆನೋ ಇಲ್ಲ ಅವನ ಪರೀಕ್ಷೆನೋ ಗೊತ್ತಿಲ್ಲ, ಒಂದು 3 ಮಾರ್ಕ್ಸ್ ವ್ಯತ್ಯಾಸ ಆಗಿದೆ. ಮತ್ತೆ ಅವರು ರಿವ್ಯಾಲ್ಯೂಯೇಷನ್ಗೆ ಮತ್ತೆ ಕೊಟ್ಟಿದ್ದಾರೆ. ಅದು ನೋಡೋಣ, ಕಾದು ನೋಡೋಣ. ಆ ಒಂದು ಭರವಸೆಯಲ್ಲಿ ಇವತ್ತು ಅದು 622 ತೆಗೆದುಕೊಂಡದ್ದು ಸಹ ಕಡಿಮೆ ಅಂಕ ಅಲ್ಲ ಅಂತ ನಾನು ಭಾವಿಸ್ತೀನಿ. ಅಷ್ಟು ಸುಲಭದ ವಿಚಾರ ಅಲ್ಲ. ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು SLC ಎಕ್ಸಾಮ್ ಬರೆದಿರ್ತಾರೆ. 625 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಸುಧಾ ಕೇವಲ ಒಂದು 100ರ ಸಂಖ್ಯೆಯಲ್ಲಿದೆ. 200 ಒಳಗಡೆ ಅನ್ಕೋಬೇಕು, 150 ಮಕ್ಕಳು ಒಳಗಡೆ ಬರ್ಬೋದು. ಆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಒಂದು ಎಲ್ಲೋ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಹಳ್ಳಿಗಳಿರ್ತಕ್ಕಂಥ ಒಂದು ಶಾಲೆ, ವಿಜಮ್ ಶಾಲೆ. ಇಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆದಂಥ ಭುವನ್ ಗೌಡ ಯಾವುದೋ ಒಂದು ದೊಡ್ಡ ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟು ಬಂದವನಲ್ಲ. ಅವ್ರ ತಂದೆ ತಾಯಿಗಳು ಒಂದು ಸಣ್ಣ ಕ್ಯಾಂಟೀನ್ ನಡೆಸ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಆಗಾಗಲೇ ಹೇಳ್ತಿದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೂ, ವಿದ್ಯೆ ಅನ್ನೋದು ಹಣ ಉಳ್ಳವರ ಶ್ರೀಮಂತಿಯವ್ರದ ಇಲ್ಲ ವಿದ್ಯಾವಂತ ಕುಟುಂಬದಲ್ಲೇ ಬಂದರು ಅಂತಲ್ಲ. ಯಾರು ಒಂದು ದೂರದೃಷ್ಟಿ ಇಟ್ಕೊಂಡು ಗುರಿಯನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ಮಕ್ಕಳು ತಯಾರಿನ ನಡೆಸಿದ್ರೆ ಎಂಥ ಕಠಿಣ ಎಕ್ಸಾಮು ಸುಧಾ ಪರಿಹರಿಸ್ಕೋಬೋದು ಅನ್ನೋದಕ್ಕೆ ನಮ್ಮ ವಿದ್ಯಾರ್ಥಿಗಳೇ ಈಗೇನು ಮುಂದೆ ಹೋಗಿದ್ದಾರೆ. ಆಲ್ರೆಡಿ 624 ತೆಗೆದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಆಲ್ರೆಡಿ 2 ವಿದ್ಯಾರ್ಥಿಗಳಿದ್ದಾರೆ 2 ಬ್ಯಾಚಲ್ಲಿ. 623 ತೆಗೆದಂಥ ವಿದ್ಯಾರ್ಥಿಗಳಿದ್ದಾರೆ. ಈಗ ಭುವನ್ 622 ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು 26-27 ಸಾಲಿನಲ್ಲಿ ನೀವಿದ್ದೀರಾ 106 ಜನ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳಲ್ಲಿ ನಾನು ಹೆಚ್ಚಿಕೊಂಡು 10 ಜನ ವಿದ್ಯಾರ್ಥಿಗಳನ್ನ 620 ಮೇಲೆ ದಾಟಿಸುವಂಥ ಒಂದು ಚಾಲೆಂಜನ್ನು ನಿಮ್ಮ ಟೀಚರ್ಸ್ ಕೊಟ್ಟಿದ್ದೀವಿ. ಅದನ್ನು ನೀವು ಇನ್ನೂ ಡಬಲ್ ಸಂಖ್ಯೆಯನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ಇವನ್ನ ನಮ್ಮ ಸ್ಫೂರ್ತಿಯಾಗಿ ಭುವನನ್ನು ಆಯ್ಕೆ ಮಾಡಿಕೊಂಡು ಅವನು ಹೇಗೆ ರೀತಿ ತಯಾರಿ ನಡೆಸಿದ್ದ ಅವನಿಗೆ ಬೇಕಾದ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ಯಂಗ್ಸ್ಟರ್ ಟೀಚರ್ಸ್ಗಳಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ಗಳು ತುಂಬ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಸ್ಪೆಷಲ್ ಕ್ಲಾಸ್ ಮಾಡಿ ಪ್ರತಿಯೊಂದು ಮಗುನೂ ಸುಧಾ ಡಿಸ್ಟಿಂಕ್ಷನ್ನಲ್ಲಿ A+ ಅಲ್ಲಿ ಮಾಡಿಸ್ಬೇಕು ಅಂತ ಒಂದು ಪ್ರಯತ್ನ ಪಡಲಾಗಿ ಇವತ್ತು ವಿಜಮ್ ಶಾಲೆಯಲ್ಲಿ ಓದಂತಹ ಮಕ್ಕಳಲ್ಲಿ ಏನು ನಮ್ಮ ಒಟ್ಟು ಸಂಖ್ಯೆಗಳಿರ್ತದೋ ಅದರಲ್ಲಿ ಕನಿಷ್ಠ ಅಂದ್ರೂ 50% ಮಕ್ಕಳುಗಳನ್ನ ಡಿಸ್ಟಿಂಕ್ಷನ್ ತರಿಸೋಕ್ಕಂಥ ಕೆಲಸವನ್ನು ನಮ್ಮ ಟೀಚರ್ಸ್ಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆಲ್ಲ ಮಕ್ಕಳು ಗ್ರಾಮಾಂತರ ಮಾಡ್ತೀನಿ ಬರ್ತಾ ಇದ್ದೀರಾ. ಶಿಕ್ಷಣವನ್ನು ಪ್ರತಿಷ್ಠೆಯನ್ನು ಮಾಡ್ಕೊಳ್ಳೋದಲ್ಲೇ ನಿಮ್ಮ ಜೀವನದ ಕಲಿಕೆ ಆಧಾರ ಮಾಡಿಕೊಂಡು ಒಂದು ಗುರಿ, ಇದು ನಿಮ್ಮ ವೇದಿಕೆ ಅನ್ಕೋಬೇಕು. SLC ಅನ್ನುವಂಥದ್ದು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂಥ ಒಂದು ವೇದಿಕೆ ಅಂದ್ಕೊಂಡು ಈ ಸಿಕ್ಕಿರೋಂಥ ವೇದಿಕೆಯನ್ನು ಸಂಪೂರ್ಣವಾಗಿ ಮಾಡ್ಕೊಂಡು ಬಳಸ್ಕೊಂಡ್ರೆ ಖಂಡಿತ ನೀವು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಬೋದು. ಅದೇ ರೀತಿ ನೋಡಿ, ಇವತ್ತು ಒಂದು ವೇದಿಕೆಯಲ್ಲಿ ಅವರ ಒಂದು ವಿದ್ಯಾರ್ಥಿ ಅವ್ರ ತಂದೆ ತಾಯಿನ ಕೂರಿಸಿದ್ದಾನೆ ಅಂತಂದರೆ ಇಂಥ ಅವಕಾಶಗಳನ್ನ ನೀವು ಬಳಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿದ್ದೀರಾ, ಅದೊಂದು ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಒಂದು ವೇದಿಕೆಯಲ್ಲಿ ಕರ್ಕೊಂಡೋಗಿ ಕೂರಿಸೋದಿದೆಯಲ್ಲ, ನಿಮ್ಮ ಸರಿಸಮವಾಗಿ ಇದು ಅಂಥ ಒಂದು ಪುಣ್ಯದ ಕೆಲಸ ಯಾವುದಿಲ್ಲ. ಅದು ಮಾಡ್ತಕ್ಕಂಥ ಶಕ್ತಿ ನಿಮಗೆಲ್ಲ ಇದೆ, ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವ್ನ ಮಾಹಿತಿ ತಗೊಂಡು ನೀವು ಮುಂದುವರಿದಿ ಅಂತ ಹೇಳ್ತಾ ಇವತ್ತು ನಮ್ಮ ಶಾಲೆಗೆ ಕೀರ್ತಿ ತಂದಂಥ ಭುವನ್ ಗೌಡನ ನಮ್ಮ ಶಾಲಾ ವತಿಯಿಂದ ಒಂದು ಸಣ್ಣ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.